ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾತಾ ಭಗಿನಿಯರಿಗೆ, ಅಜ್ಜಿ ತಾತಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಅಯ್ಯೋಯ್ಯೋ, ಇದೇ ಭೂಮಿ ಮೇಲೆ ಏನು ರಾಕ್ಷಸನಾಗಿರ್ಬೇಕಾ? ಹಾಗಾದರೆ ನಾನು ಇಲ್ಲ ಇಲ್ಲ ಇರಲಾರೆ ಅಂತ ರಾಕ್ಷಸ ಹೇಳ್ದ. ಆಗ ನಾರದ ಹೇಳ್ತಾನೆ, ಇಲ್ಲ ಇಲ್ಲ, ಅದಕ್ಕೆ ಒಂದು ಆ ಶಾಪಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿದ್ದಾನೆ. ಏನಂತಂದರೆ, ನೀನು ಯಾವ ಕುಲೀನ ಮನೆತನದ ಹೆಣ್ಣನ್ನು ಕೂಡ್ತೀಯೋ ಆಗ ಅವಳ ಗಂಡ ಬಂದು ನಿನ್ನನ್ನು ಕೊಲ್ತಾನೆ. ಆಗ ನಿನಗೆ ಮೋಕ್ಷ ಸಿಗ್ತದೆ ಅಂತ ನಾರದ ಹೇಳ್ತಾನೆ. ತಮಾಷೆ ಮಾಡ್ತಿಲ್ಲ ತಾನೆ? ಯಾಕಂತಂದರೆ ಕುಲೀನವು ಸ್ತ್ರೀಯರನ್ನು ಕೆಡಿಸುವುದು ತಪ್ಪಲ್ವಾ ಅಂತ ಕೇಳ್ತಾನೆ. ಬುದ್ಧಿ ಉಂಟವನಿಗೆ, ಮೂಲ ಗಂಧರ್ವ ಅಲ್ವಾ, ಹಾಗಾಗಿ ಹಾಗೆ ಕೇಳ್ತಾನೆ. ಆಗ ನಾರದ ಹೇಳ್ತಾನೆ, ಇಲ್ಲಿ ನೀನು ತಪ್ಪು ಒಪ್ಪುಗಳ ವಿಮರ್ಶೆ ಮಾಡಬೇಡ. ನಿನಗೆ ಮೋಕ್ಷ ಸಿಗ್ಬೇಕು ತಾನೆ, ಮೇಲೆ ಹೋಗ್ಬೇಕು ತಾನೆ, ಹೇಳಿದ ಹಾಗೆ ಮಾಡು. ಆಯ್ತು ಮಾಡ್ತೇನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ನಾರದ್ರೆ, ಏನು? ಒಂದು ಕುಲೀನ ಮಂತದ ಹೆಣ್ಣನ್ನು ನೀವೇ ತಂದು ಕೊಟ್ಬಿಡಿ ನನಗೆ. ನಮ್ಮಲ್ಲಿ ಒಂದು ಗಾದೆ ಉಂಟು, ಶಾನ್ಭೋಗ್ರ ಎಮ್ಮೆ ಕಂಡಿದ್ದೇ ತಪ್ಪು ಅಂತ. ಬೇಕಾದ ನಿನಗೆ ಈ ರೂಪ ಹೋಗಿ ಗಂಧರ್ವ ರೂಪ ಬೇಕಾದ್ದು ನಿನಗೆ ಹೇಳುವುದು ನನ್ನಲ್ಲಿ. ಅದೆಲ್ಲ ಆಗಲಿಕ್ಕಿಲ್ಲ. ನೀನೇ ಪ್ರಯತ್ನಿಸಬೇಕು, ನೀನೇ ಹುಡುಕಬೇಕು, ನೀನೇ ಕಂಡು ಹಿಡಿಬೇಕು. ಹಾಗಾಗಿ ಮತ್ತೊಂದು ಎಚ್ಚರಿಕೆ, ನೀನು ಆ ಹೆಣ್ಣಿನಲ್ಲಿ ಹೋಗುವಾಗ ಈ ವೇಷದಿಂದ, ಅಂದರೆ ದೈತ್ಯ ವೇಷದಿಂದ ಹೋಗಬಾರ್ದು. ಮತ್ತೆ ಯಾವ ವೇಷದಲ್ಲಾದರೂ, ನಿಮಗಂತೂ ಆ ವರ ಉಂಟಲ್ಲ, ಬೇರೆ ಬೇರೆ ರೂಪ ತಾಳುವಂತಹ ವರನೇ ಉಂಟು ನಿಮಗೆ, ಆ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು. ಯಾವ ರೂಪ ಬೇಕಾದರೂ ಪಡೆದುಕೊಂಡು ಹೋಗು. ಈ ರೂಪ ಮಾತ್ರ ಮಾಡ್ಕೊಂಡು ಹೋಗಬೇಡ. ಯಾಕಂದರೆ ಹೆಣ್ಣು ಓದೀತು, ಹೆದರಿ ಹೋಗ್ತದೆ. ಓದೀತು ಅಲ್ಲ, ಹೋಗ್ತದೆ. ಅರ್ಥ ಆಯ್ತಾ? ನಾನಿನ್ನು ಬರುತ್ತೇನೆ. ನಾರಾಯಣ ನಾರದ ಹೋದರು. ನಾರದ ಬಂದ ಹಾಗೆ ಹೇಳಲಿಕ್ಕೆ ಮುಂದೇನೋ ಒಂದು ದೊಡ್ಡ ಒಳ್ಳೆ ಕಾರ್ಯ ನಡೀಲಿಕ್ಕೆ ಉಂಟು. ಹಾಗಾಗಿ ಅವನು ಬಂದು ಅವನಿಗೆ ಉಪದೇಶಿಸಿ ಹೋದದ್ದು. ಆಯಿತು, ರಕ್ಕಸ ತಿನ್ನಿತ್ತ ಮತ್ತೆ ಓಡಾಟ ಹುಡುಕಾಟ ತಿನ್ನುವುದು ಮಾಡುವುದು ನಡೀತಾ ಇದ್ದ. ಮತ್ತು ಆ ಹೆಣ್ಣು ಸಿಗುವವರೆಗೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಈಗ ಆ ಕಡೆ ಹೋಗೋಣ. ಈಗ ಕಾಡಿನಲ್ಲಿ ಇಷ್ಟು ಘಟನೆ ನಡೀತಲ್ವ, ಆ ಕಡೆ ನಾಡಿಗೆ ಮಧುರಾ ಪಟ್ಟಣ ಹೇಳುವುದೆಲ್ಲ ನಿಮಗೆ ಗೊತ್ತೇ ಉಂಟು. ಹಾಗಾದರೆ ಆ ಮಧುರಾ ಪಟ್ಟಣವನ್ನು ಸ್ಥಾಪಿಸಿದವರು ಯಾರು ಅಂತ ನೋಡೋಣ. ಪ್ರಾಚೀನ ಕಾಲದಲ್ಲಿ ಕಾಳಿಂದಿ ಹೇಳುವಂತಹ ನದಿ ಇತ್ತು. ಆ ನದಿ ತಟದಲ್ಲಿ ಮಧುವನ ಹೇಳುವಂಥ ಒಂದು ಪ್ರಸಿದ್ಧವಾದ ಸ್ಥಳ ಇತ್ತು. ಆ ತಟದಲ್ಲಿ ಮಧು ಎಂಬ ರಾಕ್ಷಸ ವಾಸವಾಗಿದ್ದಂತೆ. ಆ ಕಾರಣಕ್ಕೋಸ್ಕರ ಮಧುವನ ಎಂಬಂತಹ ಹೆಸರೇ ಬಂದುಬಿಡ್ತು. ಆ ಮಧು ಎಂಬ ರಾಕ್ಷಸನಿಗೆ ಒಬ್ಬ ಮಗನಿದ್ದ. ಆ ಮಗನ ಹೆಸರು ಲವಣ ಅಂತ. ಅವನು ತುಂಬ ದುಷ್ಟ ಆಗಿದ್ದ. ದೇವತೆಗಳೇ ಕಾಟ ಕೊಡೋದು ಅವನಿಗೆ ಭಾರಿ ಇಷ್ಟ. ಯಾಕಂದರೆ ಎಲ್ಲರೂ ದೇವತೆಗಳ ಪೀಠ ಸಿಗ್ತದಲ್ಲ. ರಾಕ್ಷಸರು ಮಾಡೋದೇ ಹಾಗೆ, ದೇವತೆಗಳ ಹತ್ರ ಹೋಗೋದು ಯಾಕೆ ಅಂದರೆ ಅವರ ಪೀಠನ ತಮಗೆ ಸಿಗ್ತದೆ ಅಂತ. ಇವನು ಸಹ ದೇವತೆಗಳಿಗೆ ತುಂಬ ಕಾಟ ಕೊಡ್ತಿದ್ದ. ಹಾಗಾಗಿ ಈ ಲವಣಾಸುರರ ಹೆಸರನ್ನು ಕೇಳಿದ್ರೆ ಎಲ್ಲರೂ ಗಡ 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 ನಡುತ್ತಿದ್ದರು. ಒಂದಿನ ದಶರಥ ಮಹಾರಾಜನ ಪುತ್ರ ಶತ್ರುಘ್ನ, ಅದು ತ್ರೇತಾಯುಗದ ಕೊನೆಯಲ್ಲಿ, ಶತ್ರುಘ್ನ ಅಲ್ಲಿಗೆ ಬಂದು ಆ ರಾಕ್ಷಸರನ್ನು ಸಂಹಾರ ಮಾಡಿದ್ನಂತೆ. ಆ ರಾಕ್ಷಸವನ್ನು ಸಂಹಾರ ಮಾಡಿ ಪುನಃ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿ
ಅದಕ್ಕೆ ಮಧುರ ಅಂಥೇಳಿ ಹೆಸರಿಟ್ಟನಂತೆ. ಆಯಿತು, ಶತ್ರುಘ್ನ ಹೀಗೆ ದಿವಸ ಕಳೀತಾ ರಾಜ್ಯಭಾರವನ್ನು ಚೆನ್ನಾಗಿ ಮಾಡ್ಕೊತ ಹೋದ. ಒಂದು ದಿವಸ ಅವನು ಸತ್ತ. ಆಗ ಅವನ ಮಕ್ಕಳು ಅವ್ರು ರಾಜ್ಯಭಾರ ಮಾಡ್ಕೊಂಡು ಹೋದರು. ಅವರು ಹೀಗೆ ಚೆನ್ನಾಗಿ ರಾಜ್ಯಭಾರ ಮಾಡ್ಕೊಟ್ಟು ಮಧುರಾ ಪಟ್ಟಣವನ್ನು ವಿಸ್ತಾರ ಮಾಡ್ತಾ ಅವರೂ ಸಹ ಒಂದಲ್ಲ ಒಂದಿನ ಸತ್ತು ಹೋದರು. ಅಲ್ಲಿಗೆ ಸೂರ್ಯವಂಶವೇ ಹೋಯಿತು. ಹಾಗಾದರೆ ಇನ್ನು ಆ ಮಧುರಾ ಪಟ್ಟಣ ಯಾರ ಪಾಲಿಗೆ ಆಗ್ತದೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರಗಳು.